ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ದಶರಥನು ಮಾಡಿದ ಪುತ್ರಕಾಮೇಷ್ಟಿ ಯಾಗದ ಕೊನೆಯಲ್ಲಿ ಅಗ್ನಿದೇವರು ಕೊಟ್ಟ ಪಾಯಸವನ್ನು ಸೇವಿಸಿದ ಕೌಸಲ್ಯಾದೇವಿಯ ಗರ್ಭದಲ್ಲಿ ಶ್ರೀಮನ್ನಾರಾಯಣನೇ ಶ್ರೀರಾಮನಾಗಿ ರಾವಣನಂಥ ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ಹಾಗೂ ಧರ್ಮಸ್ಥಾಪನೆಗಾಗಿ ಭೂಮಿಗೆ ಅವತರಿಸಿದನು. ಶ್ರೀರಾಮನು ಚೈತ್ರ ಶುಕ್ಲ ನವಮಿ ತಿಥಿಯಂದು ಮಧ್ಯಾಹ್ನದ ಸಮಯದಲ್ಲಿ ಅವತರಿಸಿದನು. ರಾಮ ಎಂದರೆ ಆನಂದ. ರಾಮ ಎಂಬ 2 ಅಕ್ಷರದಲ್ಲಿ ಎಷ್ಟೊಂದು ಮಹಿಮೆ ಅಡಗಿದೆ. ರಾ ಎಂದಾಗ ನಮ್ಮಲ್ಲಿರುವ ಎಲ್ಲ ಪಾಪಗಳು ಹೊರಗೆ ಹೋಗುತ್ತವೆ, ಹಾಗೂ ಮ ಎಂದಾಗ ನಮ್ಮಲ್ಲಿ ಯಾವ ಪಾಪಗಳು ಪುನಃ ನಮ್ಮಲ್ಲಿ ಸೇರದಂತೆ ಮಾಡುತ್ತದೆ. ಅದಕ್ಕೆ ನಾವು ನಿರಂತರವಾಗಿ ರಾಮನಾಮ ಸ್ಮರಣೆಯನ್ನು ಮಾಡುತ್ತಿರಬೇಕು. ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮನೆಂದು ಕರೆಯುತ್ತಾರೆ. ಇಂಥ ಮಹಾಮಹಿಮನಾದ ಶ್ರೀರಾಮನ ತೊಟ್ಟಿಲಿನ ರಂಗೋಲಿಯನ್ನು ಪ್ರತಿನಿತ್ಯ ದೇವರ ಮುಂದೆ ಬಿಡಿಸುವುದರಿಂದ ಮನೆಯಲ್ಲಿ ಸಂಪತ್ತು, ಐಶ್ವರ್ಯ ಹಾಗೂ ಸಂತಾನ ಅಭಿವೃದ್ಧಿಯಾಗಿ ಶ್ರೀರಾಮನ ಆದರ್ಶ ಗುಣಗಳನ್ನು ಹೊಂದುವ ಒಳ್ಳೆಯ ಸುಪುತ್ರರು ಜನಿಸುತ್ತಾರೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಈ ರಂಗೋಲಿಯನ್ನು ವಿಶೇಷವಾಗಿ ಶ್ರೀರಾಮ ನವರಾತ್ರೋತ್ಸವದಲ್ಲಿ, ಅಂದರೆ ಚೈತ್ರ ಶುಕ್ಲ ಪ್ರತಿಪದೆಯಿಂದ ಚೈತ್ರ ಶುಕ್ಲ ನವಮಿವರೆಗೆ 9 ದಿನಗಳವರೆಗೆ ಅವಶ್ಯವಾಗಿ ಹಾಕಬೇಕು. ಅಂದರೆ ಶ್ರೀರಾಮದೇವರು ನಮ್ಮ ಮೇಲೆ ಪ್ರೀತನಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಈ ರಂಗೋಲಿಯನ್ನು ಹಾಕುವಾಗ ಶ್ರೀರಾಮನ ಹಾಡು ಇಲ್ಲವೇ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಈಗ ಶ್ರೀರಾಮನ ತೊಟ್ಟಿಲು ರಂಗೋಲಿಯನ್ನು ಹೇಗೆ ಹಾಕಬೇಕೆಂದು ನೋಡೋಣ. ಶ್ಲೋಕ: ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು.